ಕೇಂದ್ರ ಸಚಿವರಾದ ಸೋಮಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಮ್ಮ ಅವರು ಇನ್ನಿಲ್ಲ ಅನ್ನೋದು ಕುಟುಂಬ ಅಂತೂ ಆಘಾತದಲ್ಲಿದೆ. ಆದರೆ ಅನೇಕರು ಅವ್ರ ಮನೆ ಜೊತೆ ಒಡನಾಟ ಇರೋರು, ಆ ಕುಟುಂಬ ಜೊತೆ ಒಡನಾಟ ಇರೋರಿಗೂ ಕೂಡ ಬಹಳ ದೊಡ್ಡ ಆಘಾತ. ಯಾಕಂದ್ರೆ ಅದಕ್ಕೆ ಕಾರಣ ಚೆನ್ನಮ್ಮ ಅವರ ಅಂತ ವ್ಯಕ್ತಿತ್ವ ಬಹಳ ಸರಳತೆ ಇತ್ತು ಅಂತ. ಸೊ ನೀವು ಕಂಡ ಹಾಗೆ ಚೆನ್ನಮ್ಮ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು ಅಂದ್ರೆ, ನನಗೆ 1976-77ರಿಂದ ಇಲ್ಲಿವರೆಗೂ ಕೂಡ ನನ್ನದಾದಂತ ಒಡನಾಟ ಸುಮಾರು 50 ವರ್ಷಕ್ಕೂ ಮೇಲ್ಪಟ್ಟದಮ್ಮ. ಬೆಳಿಗ್ಗೆ ತಾನೇ ನಾನು 10:30ಯಿಂದ 11:30, 11:45, 12 ಗಂಟೆವರೆಗೂ ಅಲ್ಲೇ ಇದ್ದೆ. ಆಸ್ಪತ್ರೆಗೆ ಹೋಗಿದ್ದೆ. ಹೋಗಿ ಅಲ್ಲಿ ಸುಮಾರು ಹೊತ್ತು ಅವರ ಜೊತೆಲೇ ಇದ್ದುಕೊಂಡು ಅಲ್ಲಿ ನಾನು, ಡಾಕ್ಟರ್ ಸತ್ಯನಾರಾಯಣರು, ಇನ್ನಿತರೆ ಎಲ್ಲರೂ ಕೂಡ ಅವರ ಆರೋಗ್ಯದಲ್ಲಿ ಡಾಕ್ಟರ್ ಆ ರೂಮ್ನಲ್ಲಿ ಇದ್ದು ಮಾತನಾಡ್ಕೊಂಡು ಸುಮಾರು ಆದ್ಮೇಲೆ ಅವ್ರ ಮಗಳು, ದೊಡ್ಡ ಮಗಳು ಅನ್ಸೂಯಮ್ಮ ಸಹೋದರಿ ಇದ್ರು, ಅವ್ರಿಗೆ ಹೋಗಿ ಮಾತನಾಡಿಸ್ಕೊಂಡು ಆಮೇಲೆ ನಾನು ಬೇರೆ ಕಾರ್ಯಕ್ರಮ ನಿಮಿತ್ತ ಹೋದೆ ಅಮ್ಮ. ಇವಾಗ ಒಂದು ದೊಡ್ಡ ಆಘಾತ. ಒಬ್ಬ ಒಂದು ಹೆಣ್ಮಗು ಯಾವ ರೀತಿ ಒಂದು ಕುಟುಂಬವನ್ನ ಮೇಲ್ಪಂಕ್ತಿಗೆ ತರಬಹುದು ಅನ್ನೋದಕ್ಕೆ ದೇವೇಗೌಡರ ಕುಟುಂಬಕ್ಕೆ ಕಳಸಪ್ರಾಯ. ಇಡೀ ದೇಶಕ್ಕೆ, ವಿಶ್ವಕ್ಕೆ ದೇವೇಗೌಡರ ಬೆಳವಣಿಗೆಗೆ ಮತ್ತೆ ತನ್ನದೇ ಆದಂತ ಸಂಸ್ಕಾರ, ಪೂಜಾ ಕೈಂಕರ್ಯ ಮತ್ತೆ ತನ್ನಲ್ಲಿದ್ದಂತ ಒಂದು ಅಚಲವಾದ ನಂಬಿಕೆ, ಭಗವಂತನ ಪ್ರೇರಣೆಯಲ್ಲೇ ಕಾಲ ಕಳೆದಂತವರು. ತಾಯಿಯ ಸರ್, ಚೆನ್ನಮ್ಮ ಅವರು ರಾಜಕೀಯವಾಗಿ ಎಲ್ಲೂ ಗುರುತಿಸ್ಕೊಂಡವರಲ್ಲ, ರಾಜಕೀಯವಾಗಿ ಪ್ರಚಾರಕ್ಕೂ ಕೂಡ ಬಂದವರಲ್ಲ. ಆದ್ರೂ ಕೂಡ ಚೆನ್ನಮ್ಮ ಅವರ ನಿಧನ ಅನ್ನೋದು ಬಹಳಷ್ಟು ಆಘಾತ ತಂದಿದೆ. ಕಾರಣ ದೇವೇಗೌಡರಿಗೆ ಬಹಳ ದೊಡ್ಡ ಶಕ್ತಿ ಅವರ ಸರಳತೆ, ಕರೆಕ್ಟ್, ಅವರ ವ್ಯಕ್ತಿತ್ವ, ಹೌದು, ಅವ್ರು ಬೇರೆಯವ್ರ ಬಗ್ಗೆ ಇದ್ದಂತ ಒಂದು ಮೃದು ಧೋರಣೆ, ಮತ್ತೆ ಇನ್ನೊಬ್ಬರ ಬಗ್ಗೆ ಇದ್ದಂತ ಗೌರವ, ಪ್ರೀತಿ, ಬಡವರ ಬಗ್ಗೆ ಇದ್ದಂತ ಕನ್ಸರ್ನು, ಸಾಮಾನ್ಯರ ಬಗ್ಗೆ ಇದ್ದಂತ ಒಂದು ಕಳಕಳಿ. ಪ್ರಾಯಶಃ ನಾವು 50 ವರ್ಷದಿಂದ ಅವರನ್ನು ನೋಡಿದ್ದೇನಮ್ಮ. ನಾವು ನಮ್ಮ ತಾಯಿಯವರಿಗೆ ಎಷ್ಟು ಗೌರವನೋ ಅಷ್ಟೇ ಗೌರವವನ್ನ ಅವ್ರಿಗೆ ಕೊಡ್ತಾ ಇದ್ವಿ. ನನ್ನಂತ ಸಾವಿರಾರು ಜನ ಅವರ ಆಶೀರ್ವಾದ ಮೇಲೆ ಬೆಳೆದಿದ್ದಾರೆ. ದೇವೇಗೌಡರ ಶ್ರೇಯಸ್ಸಿನ ಹಿಂದೆ ಅದ್ಭುತವಾದ ಒಂದು ದೊಡ್ಡ ಶಕ್ತಿ ತಾಯಿ ದೇವತೆ ಆಗಿದ್ರು. ಸರ್, ನಿಮಗೆ ನೆನಪಿರೋ ಹಾಗೆ ಚೆನ್ನಮ್ಮ ಅವ್ರು ಆಡದಂತ ಯಾವ್ದಾದ್ರು ಮಾತು, ಕೆಲವೊಂದು ಸಂದರ್ಭ ಅಥವಾ ಅಂತ ಯಾವ್ದಾದ್ರು ಘಟನೆ? ಅಯ್ಯೋ, ಅಂತೂ ಸಾವಿರಾರು ಇದೆಯಮ್ಮ. ನನಗೆ ಇವಾಗ ಹೇಳೋಷ್ಟು ನೋವು ತಡ್ಕೊಳಕ್ ಆಗೋಲ್ತಮ್ಮ. ಅಳು ಬರ್ತದೆ, ಆಮೇಲೆ ಮತ್ತೆ ಇನ್ನೇನೋ ಆಯ್ತದೆ. ಅಲ್ಲ, ಎಂತ ಸೋತು ಕೂತ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಆಡೋ ಮಾತಿತ್ತಲ್ಲ, ಬಹಳ ಪಾಸಿಟಿವ್ ಆಗಿರ್ತಾ ಇತ್ತು. ಮತ್ತೆ ಮೇಲೆತ್ತು ಬರಬೇಕು ಅಂತ. ಅಮ್ಮ 79 ಎಲ್ಲ ಸೋತೋಗ್ಬಿಟ್ಟು ನಾವು. ದೇವೇಗೌಡರ ಆದಿಗೆ ನಾವೆಲ್ಲ ಸೋತೋದು. ಅವ್ರದ್ದೊಂದು ಸಮಾಜವಾದಿ ಒಂದು ತನಿಖೆ ಗುರುತು ನಿಂತಿದ್ವಿ. ಅವತ್ತು ದೇವೇಗೌಡರ ಮನೆಗೆ ನಾನು ಹೋದಾಗ ನನಗೆ ಕರೆದ್ಬಿಟ್ಟು ಊಟಕ್ಕೆ ಮಾಡಿಸ್ಬಿಟ್ಟು, ನಿಮ್ ಸಾಹೇಬ್ರಿಗೆ ಹೇಳು ಇವೆಲ್ಲ ಆಯ್ತವೆ, ಇದಕ್ಕೆ ನಾವು ಹೆದರ್ಕೋಬಾರ್ದು, ಭಗವಂತ ಅವ್ರ ಕೈ ಹಿಡಿತಾನೆ, ಶಿವ ಅವ್ರ ಕೈ ಬಿಡೋದಿಲ್ಲ. ಎಲ್ಲ ಒಂದ್ ಕಡೆ ನಮ್ಮಲ್ಲಿ ಸ್ವಲ್ಪ ತಪ್ಪಾಗಿರ್ಬೋದು ನಿಮ್ಮಲ್ಲಿ, ನೀನ್ ಧೈರ್ಯವಾಗಿ ಹೇಳಪ್ಪ ನೀನು ಅಂತ ಹೇಳಿ ಆ ಸೆಕೆಂಡ್ಗೆ ವಾಪಸ್ ಕರ್ಕೊಂಡು ಸೋತ 3 ದಿವಸಕ್ಕೆ ನಾವು ಮತ್ತೆ ಇನ್ನೊಂದು ಚುನಾವಣೆಗೆ ತಯಾರಿ ಮಾಡೋದಕ್ಕೆ ಕಾರಣರು ಶ್ರೀಮತಿ ಚೆನ್ನಮ್ಮ ದೇವೇಗೌಡರಮ್ಮ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಷ್ಟೋ ಸಂದರ್ಭದಲ್ಲಿ ಹಣಕಾಸಿನ ಮುಗ್ಗಟ್ಟಿದ್ದಾಗ, ಮತ್ತೊಂದಿದ್ದಾಗ ಗೌಡರಿಗೆ ಖರ್ಚಿಗೆ ಮತ್ತೆ ಎಂಟದು ಇಲ್ಲ ಅನ್ನೋದಲ್ಲಮ್ಮ. ದೇವೇಗೌಡರ ಶ್ರೇಯಸ್ಸಿನ ಒಂದು ಅದ್ಭುತವಾದ ಶಕ್ತಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡರಮ್ಮ. ಆ ತಾಯಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ನಮ್ಗೆಲ್ಲರಿಗೂ ನೋವು ಅನ್ನೋದಕ್ಕಿಂತ ಹೆಚ್ಚಾಗಿ ಎಂತ ಒಂದು ಅದ್ಭುತ ಶಕ್ತಿಯನ್ನ ನಾವೆಲ್ಲ ಕಳ್ಕೊಂಡ್ವಿ. ದೇವರ ಪೂಜೆ ಮಾಡಕ್ ಕುಳಿತರೆ ಅವ್ರಿಗೆ ಪ್ರಪಂಚದಲ್ಲಿ ಏನೇನೂ ಇಲ್ಲಮ್ಮ. ಎಲ್ಲರಿಗೂ ಒಳ್ಳೇದಾಗ್ಬೇಕು, ಬಡವ್ರಿಗೆ ಒಳ್ಳೇದಾಗ್ಬೇಕು, ಸಾಮಾನ್ಯರಿಗೆ ಒಳ್ಳೇದಾಗ್ಬೇಕು, ಕೆರೆ ಕಟ್ಟೆಗಳಿಗೆ ನೀರು ತುಂಬಬೇಕು, ಬಡವರ ಮಕ್ಕಳು ವಿದ್ಯಾವಂತರಾಗ್ಬೇಕು. ಇದು ಚೆನ್ನಮ್ಮನವರ ಇದ್ದಂತ ಒಂದು ಕನ್ಸನ್ನಮ್ಮ. ಅಂತ ಚೆನ್ನಮ್ಮನವ್ರು ಇವತ್ತು ನಾವು ಅಗಲಿದ್ದಾರೆ. ಬೆಳಿಗ್ಗೆ ನಾನು ಸುಮಾರು ಒಂದು 25-30 ನಿಮಿಷಕ್ಕೂ ಮೇಲ್ಪಟ್ಟು ಅವ್ರ ಜೊತೆಲೇ ಇದ್ದೆ ಅಮ್ಮ. ಇವತ್ತು ಬೆಳಿಗ್ಗೆ ಅಮ್ಮ. ರಾತ್ರಿ ನಾನು ಅಂದ್ರೆ ಡಾಕ್ಟರ್ ಓಕೆ ಸ್ಟೇಬಲ್ ಇದ್ದಾರೆ ಅಂತಿದ್ರ ಅಥವಾ ಕ್ರಿಟಿಕಲ್ಲೇ ಇತ್ತಾ?
ಇಲ್ಲ ಹೇಳಿದೆ, ಒಂದು 30% ರಿಕವರಿ ಆಗಿದ್ದಾರೆ ಅಂತ ಹೇಳಿದ್ರು. ಹಾ ಹಾ ಬಾದಾಮಿಯಿಂದ ರಾತ್ರಿ 2 ಗಂಟೆಗೆ ಬಂದವನು ಮನೆಗೆ ಬಂದು ಸ್ನಾನ ಮಾಡಿ ಹಾ ಬೆಳಿಗ್ಗೆ 9:45 ಹೊರಟು 10:30 ಹ್ಮ್ ಅಲ್ಲೇ ಇದ್ದೆ ಅಮ್ಮ, ಸುಮಾರು ಹೊತ್ತಿದ್ದೆ. ಓಕೆ ನೋವಿನ ಸಂಗತಿ, ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಇಂಥ ದೊಡ್ಡ ಆಘಾತವನ್ನ ತಡ್ಕೊಳ್ಳೋ ಶಕ್ತಿ ಖಂಡಿತ. ದೇವೇಗೌಡರು ಸಾಹೇಬರಿಗೆ ಅವ್ರ ಕುಟುಂಬಕ್ಕೆ ನೀಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.